ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿನ್ನಮ್ಮ ವಾಟರ್ ಮೆಲನ್ ಬೇಕು ಅಂತ ಹೇಳ್ತಾ ಇದ್ಲು ಅವ್ರ ಪಪ್ಪಂಗೆ. ಅದಕ್ಕೆ ಅವ್ರ ಪಪ್ಪ ಈ ಥರ ಯೆಲ್ಲೋ ಕಲರ್ ವಾಟರ್ ಮೆಲನ್ ನಾನು ಯಾವತ್ತೂ ತಿಂದಿರಲಿಲ್ಲ, ಅವ್ರು ತಂದಿರಲಿಲ್ಲ ಕೂಡ. ಇದೇ ಫಸ್ಟ್ ಟೈಮು ತೊಗೊಂಡು ಬಂದಿದ್ದಾರೆ. 3 ಟೈಪ್ಸ್ ಆಫ್ ವಾಟರ್ ಮೆಲನ್ ತಂದಿದ್ದಾರೆ. ಒಂದು ನಾರ್ಮಲ್ಲು, ಇನ್ನೊಂದೇನು ಆರೆಂಜ್ ಕಲರ್ ಅಂತೆ, ಅದು ಗೊತ್ತಿಲ್ಲ. ಇದು ಯೆಲ್ಲೋ ಕಲರು. ಫಸ್ಟ್ ಇದನ್ನು ಕಟ್ ಮಾಡ್ತಾ ಇದ್ದೀವಿ. ನೋಡಿ, ಚಿಕ್ಕಗೊಂದು ಸ್ವಲ್ಪ ಬಾಯಿಗೆ ಇಡ್ತಾ ಇದ್ದಾರೆ. ಅವಳ ರಿಯಾಕ್ಷನ್ ಹೇಗಿದೆ ಅಂತ. ಮಾರ್ನಿಂಗ್ ಎದ್ದ ತಕ್ಷಣ ಬೇಕು ಪಪ್ಪ ಅಂತಿದ್ಲು. ಅವಳು ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನು. ನಾವು ಕೂಡ ಫಸ್ಟ್ ಟೈಮೇ. ಅವ್ರು ತಿಂದಿದ್ರು ಹಸ್ಬೆಂಡು ಮಲೇಷ್ಯಾ ಮತ್ತು ಸಿಂಗಾಪುರ್ಗೆಲ್ಲ ಹೋದಾಗ. ಬಟ್ ನಾನು ಯಾವತ್ತೂ ತಿಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕೂಡ. ನೋಡಿ, ಯೆಲ್ಲೋ ಕಲರ್ ವಾಟರ್ ಮೆಲನ್ ಟೇಸ್ಟ್ ಹೆಂಗಿದೆ ಅಂತ ಎಲ್ಲ ಹೇಳಿ ತಿಂದ್ಬಿಟ್ಟು. ತಿಂದಿದ್ದೀರಲ್ಲ? ನಾನು ಬೇಜಾನ್ ಸಲ ತಿಂದಿದ್ದೀನಿ. ನಮ್ಮ ಮೊನ್ನೆ ಫಾರಿನ್ಗೆ ಹೋದಾಗೆಲ್ಲ ಫುಲ್ ಬರೀ ಇವೆ. ಬೀಜ ಎಲ್ಲ ಕಡಿಮೆ ಇರಲ್ಲ. ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿದೆ. ನೀನು ತಿಂದ ಚಿನ್ನಮ್ಮ? ತಿಂತಿದ್ದೀನಿ. ಚಿನ್ನಮ್ಮ ಹೆಂಗೆ ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ ನೋಡಿ. ಹಾಯ್ ಮಾಡು. ಈವ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ. ಚಿನ್ನಮ್ಮ ಸೈಕ್ಲಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಕಾಮಾಗಿದೆ ವೆದರು ಇವತ್ತು. ಚಿಕ್ಕು ಮನೇಲಿದ್ದಾಳೆ, ನಾವು ಮಾತ್ರ ಬಂದಿದ್ದೀವಿ ಇಬ್ಬರು. ಫ್ರೆಂಡ್ಸ್, ಇವತ್ತು ನಾವು ವೆಲ್ಕಮ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾವು ಟಪಾಕಿ ಪಾಯಸ ಮಾಡ್ತೀವಿ. ಬನ್ನಿ ತೋರಿಸ್ತೀವಿ. ನಿಮ್ಗಿಷ್ಟನ ಸಬ್ಬಕ್ಕಿ ಪಾಯಸ? ಹಾಂ, ಎಷ್ಟು ತಿಂತೀಯಾ? ಪಟ್ಲಲ್ಲಿ ಹಾಕುತ್ತ ತಿಂತೀನಿ. ಹೌದಾ? ವಾವ್. ಓಕೆ, ಸ್ಟಾರ್ಟ್ ಮಾಡೋಣ. ಅದು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಪಾಯಸಕ್ಕೆ ನಾರ್ಮಲ್ ಸಬ್ಬಕ್ಕಿ ಬರುತ್ತಲ್ಲ, ಅದನ್ನು ಯೂಸ್ ಮಾಡಬಾರ್ದು. ನೇಲೋನ್ ಸಬ್ಬಕ್ಕಿ ಅಂತ ಹೇಳ್ತಾರೆ ನೋಡಿ. ಈ ರೀತಿ ಸಣ್ಣ ಸಣ್ಣಗಿರುತ್ತೆ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ತೋರಿಸ್ತೀನಿ ರೀ. ಈ ಸಬ್ಬಕ್ಕಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 1 ಬೌಲ್ ತೊಗೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ ಸಬ್ಬಕ್ಕಿ ಯಾವ ಥರ ಸಣ್ಣಗಿದೆ ಅಂತ. ನೋಡಿ, ಈ ಥರ ಸಣ್ಣಗಿರುತ್ತೆ ಸಬ್ಬಕ್ಕಿ. ಇದನ್ನು ನಾನು 1 ಬೌಲ್ ತೊಗೊಂಡಿದ್ದೀನಿ. ಹೊರಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು. ನೀನು ವಾಶ್ ಮಾಡ್ತೀಯಾ? ನೀನೇ ಮಾಡಿಬಿಡು ಪಾಯಸನ. ಸರಿ, ಇದು ವಾಶ್ ಮಾಡಿಕೊಂಡು ಆಮೇಲೆ ಚಪಾತಿ ಎಲ್ಲ ತಡ್ಬಿಟ್ಟು ಆಮೇಲೆ ಚಪಾತಿ ಮಾಡೋದು. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಅದು 1 ವಿಷಲ್ ಬರಬೇಕು. 1 ವಿಷಲ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬೇಗನೆ ಆಫ್ ಮಾಡ್ಬೋದು. ಇವಾಗ ನಾನು ಬಾದಾಮಿ ಮತ್ತು ಪಿಸ್ತಾ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಚಿನ್ನಮ್ಮ ನಿಜವಾಗ್ಲೂ ನನಗೆ ರೆಸಿಪಿ ಶೂಟ್ ಮಾಡೋದಕ್ಕೆ ಬಿಡ್ತಾನೇ ಇಲ್ಲ, ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾಳೆ. ನೋಡಿ, ಇವಾಗ ಕುಕ್ಕರ್ 1 ವಿಷಲ್ ಆಯಿತು.
ಇದು ಒಂದು ವಿಷಲ್ ಕೂಡ ಮಾಡಿಸ್ಬೋದು, ಇಲ್ಲ ಸ್ವಲ್ಪ ಬೇಗನೆ ಕೂಡ ಆಫ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಸ್ವಲ್ಪ ಜಾಸ್ತಿ ಇಟ್ಟಿರೋದ್ರಿಂದ ಒಂದು ವಿಷಲ್ ಕೂಗಿಸ್ಕೊಂಡೆ. ಈಗ ನಾನೇನು ಪಿಸ್ತಾ ಬಾದಾಮಿ ಅದೆಲ್ಲ ತೊಗೊಂಡಿದ್ದೀನಿ, ಅದನ್ನು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಸ್ತಾ ನನ್ನ ಹತ್ರ ಪ್ಲೇನ್ ಇರಲಿಲ್ಲ, ಇದು ಸಾಲ್ಟೆಡ್ ಪಿಸ್ತಾ ಬರುತ್ತಲ್ಲ ಅದಿತ್ತು, ಅದನ್ನೇ ತೊಗೊಂಡೆ. ಬಾದಾಮಿ ಮತ್ತು ಗೋಡಂಬಿ ಎಲ್ಲನೂ ಸ್ಮಾಲ್ ಪೀಸಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್ಲು, ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೂ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆ ಹಾಕ್ಕೊಬೋದು, ಇಲ್ಲ ಬಾದಾಮಿ ಪಿಸ್ತಾ ಎಲ್ಲ ಇಲ್ಲ ಅಂದರೆ ಬರೀ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ನಾನೆಲ್ಲ ಮನೇಲಿ ಇತ್ತು ಅಂತ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಕುಕ್ಕರ್ ಹೇರ್ ಹೋಗಿದೆ. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬೇಗನೆ ಬೇಯುತ್ತೆ, ಇದನ್ನು ಒಂದು ವಿಷಲ್ ಕೂಗಿಸ್ಬೇಕು ಅಂತಲೂ ಏನಿಲ್ಲ. ನಾನು ಜಾಸ್ತಿ ಕ್ವಾಂಟಿಟಿ ಇಟ್ಟಿರೋದ್ರಿಂದ ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕ್ರಿಸ್ಟಲ್ ಥರ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಈ ಥರ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು. ಇದರಲ್ಲಿ ಇಡ್ಲಿ ಕೂಡ ಮಾಡ್ಬೋದು, ಇಡ್ಲಿ ಮಾಡ್ತಾರೆ, ಸಬ್ಬಕ್ಕಿ ಇಡ್ಲಿ ಕೂಡ. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏನು ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅದನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾನು ದ್ರಾಕ್ಷಿ ಆ್ಯಡ್ ಮಾಡಿಲ್ಲ ಇದಕ್ಕೆ, ಇವಾಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ಈಗ ನಾನು ಇದಕ್ಕೆ ಶಾವಿಗೆ ಬರುತ್ತಲ್ಲ, ಸ್ಮಾಲ್ MTR ಶಾವಿಗೆ, ಅದನ್ನು ನಾನು ಒಂದು 100 ಗ್ರಾಮಷ್ಟು ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಕೂಡ ಅಷ್ಟೇ ಆಪ್ಷನಲ್ಲು, ಬರೀ ಸಬ್ಬಕ್ಕಿಲೂ ಮಾಡ್ಕೊಬೋದು, ಇಲ್ಲ ಶಾವಿಗೆನೂ ಆ್ಯಡ್ ಮಾಡ್ಕೊಬೋದು, ಇಲ್ಲ ಬರೀ ಪ್ಲೇನ್ ಶಾವಿಗೆಲಿ ಕೂಡ ಇದನ್ನು ಸೇಮ್ ಮೆಥಡ್ ಎಲ್ಲ ಸೇಮ್ ಇರುತ್ತೆ. ಸಬ್ಬಕ್ಕಿ ಹಾಕೋದಿಲ್ಲ, ಬರೀ ಶಾವಿಗೆಲಿ ಕೂಡ ಮಾಡ್ಕೊಬೋದು, ಇಲ್ಲ ಬರೀ ಸಬ್ಬಕ್ಕಿಲಿ ಕೂಡ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಎರಡನ್ನೂ ಹಾಕ್ತಾಯಿದ್ದೀನಿ, ಶಾವಿಗೆ ಮತ್ತು ಸಬ್ಬಕ್ಕಿನ. ಅದನ್ನು ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಇದನ್ನು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಈ ಥರದಕ್ಕೆಲ್ಲ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಯಾವುದೇ ರೀತಿ ತುಂಬ ಲಾಂಗ್ ಪ್ರೋಸೆಸ್ ಕೂಡ ಅಲ್ಲ, ತುಂಬ ಸಿಂಪಲ್ ಪ್ರೋಸೆಸ್ಸು, ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೀವೆಲ್ಲ ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿ ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ ನಾನು ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ, ಸ್ಪೆಷಲ್ ಹಾಲು. ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಜೊತೆಗೆ ನಾವು ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಬೋದು. ಬಟ್ ನಾನು ಇವಾಗ ಇಲ್ಲಿ ಬರೀ ಹಾಲಲ್ಲಿ ಮಾಡ್ತಾಯಿದ್ದೀನಿ. ನೋಡಿ 1/2 ಲೀಟರ್, ಇವಾಗ ಇಷ್ಟು ಕ್ವಾಂಟಿಟಿಗೆ ನನಗೆ 1/2 ಲೀಟರ್ ಹಾಲು ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಫುಲ್ 1/2 ಲೀಟರ್ ಹಾಲನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನಾವು. 1/2 ಲೀಟರ್ ಹಾಲಿಗೆ ನಾನು 1/4 ಲೀಟ್ರಷ್ಟು ನೀರು ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಬಾದಾಮಿ ಪೌಡರ್ನ ಹಾಕೋದ್ರಿಂದ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಇದಕ್ಕೆ ನಾನು ಸಕ್ಕರೆ ಹಾಕೋರು ಸಕ್ಕರೆ ಹಾಕ್ತಾರೆ, ಬಟ್ ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲರೂ ತಿನ್ಬೋದು, ಬೆಲ್ಲದಲ್ಲಿ ಮಾಡಿದ್ರೆ ವಯಸ್ಸಾಗಿರೋರು ಎಲ್ಲರೂ ತಿನ್ಬೋದು ಅಂತ ಹೇಳಿ ನಾನು ಇದಕ್ಕೆ ಒಂದು ಬೌಲ್, ದೊಡ್ಡ ಬೌಲ್, 1 ಬೌಲಷ್ಟು ಫುಲ್ಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟಲ್ಲಿ ಹೇಳಬೇಕು ಅಂದರೆ ಒಂದು 1/4 kg ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದೇ ನಮಗೆ ಶುಗರ್ ನೋಡಿಕೊಂಡು, ನಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಂಡು ನಾವು ಅದಕ್ಕೆ ಆ ಥರ ಹಾಕ್ಕೊಳ್ಬೋದು. ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಸ್ವೀಟ್ ಸ್ವಲ್ಪ ಕಡಿಮೆ ಇರಬೇಕು ಅಂತಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಇವಾಗ ಬೇಯಿಸಿರೋವಂಥ ಸಬ್ಬಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಆ್ಯಡ್ ಮಾಡಿಕೊಂಡು, ಇದಕ್ಕೇನೆಂದರೆ ನಾನೇನು ಡ್ರೈ ಫ್ರೂಟ್ಸ್ನ ಇದರಲ್ಲಿ ಶಾವಿಗೆ ಜೊತೆನೇ ಫ್ರೈ ಮಾಡ್ಕೊಂಡಿದ್ದೆ, ಅದು ಡ್ರೈ ಫ್ರೂಟ್ಸ್ನ ನಾವು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಇದನ್ನು ಒಟ್ಟಿಗೆ ಶಾವಿಗೆ ಜೊತೆ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಲು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಬರುತ್ತೆ, ಶೈಲಿಯಲ್ಲಿ. ಮದುವೆ ಮನೆಗಳಲ್ಲಿ ನಾವೇನು ಸಬ್ಬಕ್ಕಿ ಪಾಯಸ, ಶಾವಿಗೆ ಪಾಯಸ ತಿಂತೀವಿ, ಸೇಮ್ ಟೇಸ್ಟ್ ಅದೇ ಥರನೇ ಇರುತ್ತೆ.
ನಾನು ಕೂಡ ಈ ರೆಸಿಪಿ ನನಗೆ ಯಾರೂ ಹೇಳ್ಕೊಡ್ಲಿಲ್ಲ. ನಾನು ನೋಡಿ ಮತ್ತು ಅದನ್ನು ಟೇಸ್ಟ್ ಮಾಡಿ ನಾನೇ ಓನಾಗಿ ಒಂದೆರಡು ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ಮೇಲೆ ನನಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗಿದ್ದು. ತುಂಬ ಜಾಸ್ತಿ ಇದು ತೆಳುವಾಗೇ ಇರಬೇಕು, ಯಾಕಂದರೆ ಆಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲು ಮತ್ತು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಬಾದಾಮ್ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ತೆಳುವಾಗಿದ್ದರೆ ಆಮೇಲೆ ಅದು ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ. ಇವಾಗ ನೋಡಿ ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಬಾದಾಮ್ ಪೌಡ್ರು ತೊಗೊಂಡಿದ್ದೀನಿ, MTR ಬಾದಾಮ್ ಪೌಡ್ರು. ಇದನ್ನು ನಾನು 10 ರುಪೀಸ್ ಬಾದಾಮ್ ಪೌಡ್ರನ್ನ ಒಂದು 4 ಬಾದಾಮ್ ಪ್ಯಾಕೆಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದರಲ್ಲೂ ಕೂಡ ಸಕ್ಕರೆ ಇರುತ್ತೆ, ಹಾಗಾಗಿ ಸ್ವಲ್ಪ ಸ್ವೀಟ್ನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬರೆಯೋವರೆಗೂ ಕುದಿಸ್ಕೊಂಡು ಆಫ್ ಮಾಡೋದಷ್ಟೇ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ನೋಡಿ, ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಗ್ಯಾಸ್ ಟರ್ನ್ ಆಫ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.